ಸಂಗೀತ, ನಾನು ಸುಮ್ಮನೆ ಬೆಂಗಳೂರು ಕಡೆ ಎಲ್ಲಾದರೂ ಹೋಗ್ತೀನಿ ಸಂಗೀತ. ವಾರ ವಾರ ಬರ್ತಾ ಇರ್ತೀನಿ. ಅಯ್ಯೋ ಬೇಡ ಕಣ್ರಿ, ನಾನೊಂತಾಗೆ ನೀವೊಂತಾಗಿದ್ರೆ ಅದು ಸರಿ ಇರಲ್ಲ. ಮತ್ತೆ ನಮ್ಮ ಅಮ್ಮರಿಗೂ ನೋಡು ಮದುವೆ ಆದ ಕೈ ಬಿಟ್ಟು ಎಲ್ಲೋ ಬೆಂಗಳೂರು ಕಡೆಗೆ ಅದೇ ಹೋದ ಅಂತ ಹೇಳಿ ನಮ್ಮ ಅಮ್ಮರೂ ಸುಮ್ಮನೆ ತಪ್ಪಾಗಿ ಮಾತಾಡ್ತಾರೆ. ಯಾಕೆ ಬೇಕು, ಇಲ್ಲೇ ಇರ್ರಿ, ಇಲ್ಲೇನೆ ಏನೋ ಕೆಲಸ ಮಾಡ್ತೀವಿ ಅನ್ನೋ ಥರ ನಾವು ತೋರಿಸ್ಕೋಬೇಕು. ನಾನು ಇಲ್ಲೇ ಕೆಲ್ಸಕ್ಕೆ ಹೋಗ್ತೀನಿ, ನಂದಿನೇನು ಕೆಲಸ ಆಯ್ತಲ್ಲ, ನೀವೇ ಇಲ್ಲೇ ಏನಾದರೂ ಬಿಸ್ನೆಸ್ ಮಾಡಿ. ಏನು ಬಿಸ್ನೆಸ್ ಮಾಡೋಣಮ್ಮ? ಏನು ಬಿಸ್ನೆಸ್ ಮಾಡಿದ್ರು ಇವಾಗ ತುಂಬ ಬಂಡವಾಳ ಹಾಕಬೇಕು. ಬಂಡವಾಳ ಹಾಕಿದರೆ ಆಗುತ್ತೋ ಇಲ್ವೋ? ಮತ್ತೆ ಏನಾದರೂ ಲಾಸ್ ಮಾಡ್ಕೊಂಡೆಲ್ಲ ತೆಗೆದುಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಲಾಸ್ ಮಾಡ್ಕೊಂಡ್ರೆ ಕಷ್ಟ ಸಂಗೀತ. ಏನೋ ಒಂದು 4 ಕಾಸು ಇಟ್ಕೊಂಡಿದ್ದೀನಿ ಬಂಡವಾಳನ, ಅದನ್ನು ಎಲ್ಲ ಬಂಡವಾಳ ಹಾಕ್ಬಿಟ್ರೆ ತುಂಬ ಕಷ್ಟ ಆಗುತ್ತಲ್ಲ. ಅಯ್ಯೋ ಮುಂಚೆಗೆ ಯೋಚನೆ ಮಾಡಬಾರ್ದು ಕಣ್ರಿ. ವ್ಯಾಪಾರ ಆದರೂ ಆಗ್ಬೋದು, ಆಗ್ದಲೇ ಇರ್ಬೋದು. ಮುಂಚೆಲೆ ಅದೆಲ್ಲ ಯೋಚನೆ ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ದೊಡ್ಡ ಮನ್ಸು ಮಾಡಿ ದೇವ್ರ ಮೇಲೆ ಭಾರ ಹಾಕಿ ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ. ನಾವು ನಂದು ಕೆಲಸ ಬೇರೆ ಐತಲ್ಲ, ಏನೋ ಒಂದು ಮಾಡ್ಕೊಂಡು ಹೋಗೋಕ್ಕಾಗುತ್ತೆ. ಅದನ್ನೆಲ್ಲ ಮುಂಚೆಗೆ ಯೋಚನೆ ಮಾಡಬೇಡ್ರಿ. ದೇವ್ರ ಮೇಲೆ ಭಾರ ಹಾಕಿ ಮಾಡೋಣ, ಎಲ್ಲ ಒಳ್ಳೇದಾಗುತ್ತೆ. ಲಾಸ್ ಆಗುತ್ತೋ ಅದೆಲ್ಲನ ಚೆನ್ನಾಗಿ ಲಾಭನೇ ಬರುತ್ತೋ ಯಾರೂ ಕಂಡಿಲ್ಲ ವ್ಯಾಪಾರದ್ದೆಲ್ಲನ. ಒಟ್ಟಿನಲ್ಲಿ ಧೈರ್ಯವಾಗಿ ಮಾಡ್ಬೇಕಷ್ಟೇ. ಮುಂಚೆಗೆ ಹೆಂಗೆ ಮಾತಾಡೋಕ್ಕಾಗುತ್ತೆ? ಆದರೂ ಆಗ್ಬೋದು, ಯಾರು ಕಂಡಿರ್ತಾರೆ? ಅದೇ ಏನು ಮಾಡೋಣ ಸಂಗೀತ, ಅದೇ ಒಂದು ತಲೆ ಕೆಟ್ಟೋಗೈತೆ. ರಾತ್ರಿಯಿಂದ ಅದನ್ನೇ ಯೋಚನೆ ಮಾಡ್ತಿದ್ದೆ, ಏನು ಮಾಡೋಣ ಅಂತ ಹೇಳಿ ಯೋಚನೆ ಮಾಡಿ ತಲೆನೋವು ಬಂದೈತೆ. ಏನು ಮಾಡೋಣಪ್ಪ? ಈ ಅಂಗಡಿ ಹಾಕೋಕ್ಕೆ ಅಂಗಡಿಗಳ ಬೇಜಾನ್ ಅಂಗಡಿಗಳಿದ್ದಾವೆ. ಏನಾದರೂ ಒಂದು ಮಾಡೋಣ ಅಂದರೆ ಏನು ಮಾಡೋಣ ಅಂತ ಅನ್ನಿಸ್ತಾ ಐತೆ ಸಂಗೀತ. ಯಾಕಪ್ಪಪ್ಪ ಹಿಂಗೆ ಮಾತಾಡ್ತೀರಾ? ಅವರು ಬೆಂಗಳೂರಿಗೆ ಹೋಗ್ತಾರಂತೆ, ಅದಕ್ಕೆ ನಾನು ಏನು ಬೇಡ ಅಂತ ಹೇಳ್ತಾ ಇದ್ದೀನಿ. ಹ್ಞೂ ನಮ್ಮ ಇಲ್ಲಿ ಯಾವುದೂ ಕೆಲಸ ಮಾಡೋದಕ್ಕೆ ಯಾವುದೂ ಸೆಟ್ ಆಗ್ತಾ ಇಲ್ಲ. ಏನಾದರೂ ಬಿಸ್ನೆಸ್ ಮಾಡೋಣ ಅಂದರೆ ಬಂಡವಾಳ ಹಾಕಬೇಕು. ಒಂದು 4 ಕಾಸು ಕೈಯಲ್ಲಿ ಬಂಡವಾಳ ಇಟ್ಕೊಂಡಿದ್ದೀವಿ, ಇನ್ನೂ ಮನೆ ಮಾಡ್ಕೋಬೇಕು. ಅದಕ್ಕೇ ತುಂಬ ಕಷ್ಟ. ಇವಾಗ ತುಂಬ ಬಂಡವಾಳ ಹಾಕಿ ಏನಾದರೂ ಲಾಸ್ ಮಾಡ್ಕೊಬಿಟ್ರೆ ಕಷ್ಟ ಆಗುತ್ತಲ್ಲ. ಅದಕ್ಕೇ ಬೇಡ ಅಂತ ಹೇಳಿ ಸುಮ್ಮನೆ ನಾನು ಹೋಗ್ತೀನಿ. ನಂದು ಹೆಂಗೂ ಕಂಪ್ನಿ ಇದೆಯಲ್ಲ, ಆ ಕಂಪ್ನಿಗೆ ಹೋಗ್ತೀನಿ, ಚೆನ್ನಾಗಿ ಸ್ಯಾಲ್ರಿನೂ ಸಿಗುತ್ತೆ. ನೀನು ಇಲ್ಲೇ ಇದ್ಬಿಡು ಸಂಗೀತ, ನಾನು ಬರ್ತೀನಿ ವಾರ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಬೇಡ ಅಂತ ಹೇಳ್ತಾ ಇದ್ದಾಳೆ ಕಣಮ್ಮ. ಬೇಡ ಸುಮ್ಕಿರು ಪಾಪ. ಗಂಡಂತಾಗಿ ಹೆಂಡತಿ ಅಂತಾಗಿ ಇರಬಾರ್ದು. ಹೋದ್ರೆ ಇಲ್ಲ ಇಬ್ಬರಾಳು ಬೆಂಗಳೂರು ಕಡೆಗೆ ಹೋಗ್ಬೇಕು. ಇವಾಗ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಸಂಗೀತ ಮುಂದೆ ಗೌರ್ಮೆಂಟ್ ಕೆಲಸ. ಹೋಗೋಕ್ಕಾಗಲ್ಲ. ಇವಾಗ ನೀನು ಇಲ್ಲೇ ಇಟ್ಕೊಂಡು ಇಲ್ಲೇ ಏನಾನ ಮಾಡ್ಬೇಕಷ್ಟೇ. ಇವಾಗ ಅದು ನೋಂತಾರೆ. ನೀನೇನಾನ ಬಿಟ್ಟು ಹೋಗ್ಬಿಟ್ರೆ ನೋಡು ಮದುವೆ ಆನ ಇಲ್ಲೇ ಬಿಟ್ಟೆ ಇಲ್ಲ ಬೆಂಗಳೂರು ಕಡೆಗೆ ಹೋಗಿದ್ದಾನೆ ಹಂಗೆ ಹಿಂಗೆ ಅಂತಾರೆ. ಇಲ್ಲೇ ಇಟ್ಕೊಂಡು ನೀವು ಚೆನ್ನಾಗಿ ಬಾಳಿ ಬದುಕಿ ತೋರಿಸ್ಬೇಕು. ಇಲ್ಲೇ ಏನಾನ ಒಂದು ಮಾಡಿರಿ ಕೆಲಸನ. ಮಾಡೋರ್ಗೇನು ಮಸ್ತ್ ಕೆಲಸ. ಇವಾಗ ನಮ್ಮ ಹುಡುಗರು ಮಾಡ್ತಿಲ್ವಿ, ಅಂಗಡಿ ಹಾಕಿ ಅವರೇ ಬೇಗನೆ ಸಣ್ಣಿ ಮಾಡ್ತಾನೆ. ಹಂಗೆ ಏನಾನ ಒಂದು ವ್ಯಾಪಾರ ಮಾಡಿರಿ ನೀವು. ಅದನ್ನೇ ಹೇಳ್ತಾ ಇದ್ದೀನಿ ದೊಡ್ಡಮ್ಮ ನಾನು. ಏನಾದರೂ ಮಾಡಿರಿ ವ್ಯಾಪಾರನ ಅಂತ. ಅವರು ಬಂಡವಾಳ ಹಾಕೋಕ್ಕೆ ತುಂಬಾ ಹೆದರ್ಕೊಳ್ತಾ ಇದ್ದಾರೆ. ಒಂದು 4 ಕಾಸು ಇಟ್ಕೊಂಡಿದ್ದೀನಿ, ಮನೆಗಿನೇ ಕಟ್ಕೋಬೇಕು. ಅದಕ್ಕೇ ಅದ್ರಲ್ಲಿ ಲಾಸ್ ಮಾಡ್ಕೊಬಿಟ್ರೆ ಯಾಕೆ ಬೇಕು? ದುಡ್ಡಿಲ್ದಾಗ ತುಂಬ ಆಮೇಲೆ ಲಾಸ್ ಮಾಡ್ಕೊಂಡು ಸುಮ್ಮನೆ ಸಾಲ ಮಾಡ್ಕೋಬೇಕು ಯಾಕೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ನಾನೇನು ಪಾಪ ಇನ್ನೊಂದು ಬಿಟ್ಟು ಕಟ್ಕೊಂಬನ ದುಡ್ಕೊಂಡು. ಇವಾಗೇನು ಸದ್ಯಕ್ಕೆ ಸೋರಲ್ಲ, ಹಳೇದಾಗೈತಿ ಅಷ್ಟೇ. ಇವಾಗ ನೀವು ಮನೆಗೇನೆ ಓಟು ಕಟ್ಟೋಕ್ಕಿಂತ ನನ್ನ ಗಂಡ ಹೆಂಡತಿ ಪ್ರೀತಿ ವಿಶ್ವಾಸದಾಗೆ ಚೆನ್ನಾಗಿ ಅವ್ರ ಕಣ್ಣೆದ್ರಿಗೆ ಚೆಂದಾಗಿ ಬೈದೋದ್ರಲ್ಲ. ಇವ್ರಪ್ಪ ಅಮ್ಮ ಇವ್ರ ತಂಗಿ ಎಲ್ಲ ಅವ್ರ ದಡಮ್ಮ ಎಲ್ಲ ಬೈದೋದ್ರಲ್ಲ, ಅವ್ರ ಕಣ್ಣೆದ್ರಿಗೆ ಚೆನ್ನಾಗಿ ಐದಾರೆ ಪ್ರೀತಿ ವಿಶ್ವಾಸದಾಗೆ ಚೆನ್ನಾಗಿ ಐದಾರಪ್ಪ ಅಂತ ಹೇಳಿ ಹಂಗೆ ಬಾಳಿ ಬದುಕಿ ತೋರಿಸ್ಬೇಕು ನೀವು. ಮನೆ ಕಟ್ಟೋದ್ಕಿನ್ನ ಒಟ್ಟಿನಲ್ಲಿ ನೆಮ್ಮದಿಯಾಗಿ ಇರ್ಬೇಕು ನೀವು ಗಂಡ ಹೆಂಡತಿ ಇಬ್ರು. ಅಲ್ಲ ಅವಳು ಬೇರೆ ದುಡ್ಡು ಕೊಡಬೇಕು ಅಂತ ಹೇಳ್ತಾಳಲ್ಲತ್ತೆ. ನಮ್ಮಪ್ಪ ನಮ್ಮಮ್ಮ ದುಡ್ಡು ಕೇಳಿದ್ರಂತೆ. ನನ್ನ ಹತ್ರ ಐತಲ್ಲ ದುಡ್ಡು, ಆ ದುಡ್ಡಲ್ಲಿ ಏನಾದ್ರೂ ಇವ್ರಿಗೆ ಬಿಸ್ನೆಸ್ ಮಾಡೋಕ್ಕೆ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ನೀ ಸುಮ್ಮನಿರು, ಯಾಕೆ ಕೊಡ್ತೀಯ? ಅವಳು ಹೇಳಿದ್ಲು ಅಂತ ಕೊಡಕ್ಕೆ ಹೋಗ್ಬೇಡ. ಅದ್ಯಾಕೆ ಕೊಡ್ತೀಯ ಸಂಗೀತ? ಕೊಡಬೇಡ. ಅವಳು ಹೇಳಿರೋದು ನಿಮ್ಮಪ್ಪ ನಿಮ್ಮಮ್ಮ ಹೆಂಗ ಸುಮ್ಮನಾಗ್ತಾರೆ. ಇವಳು ದೀಕ್ಷಿ ಸುಮಾರದಾಳಲ್ಲ, ಅದಕ್ಕೆ ಮತ್ತೆ ಇವಳು ಬುದ್ಧಿ ನನಗೆ ಇಡಿಸಲ್ಲ. ಸುಮ್ಮನಿರು, ಕೊಡಬೇಡ ಕಣ ಸಂಗೀತ. ಅಲ್ಲ ತೀರ ನಿಮ್ಮ ಅಪ್ಪ ನಿಮ್ಮಮ್ಮ ಬಂದು ಕೇಳಿರಿ ಕೊಡಮ್ಮ. ಅವರು ಈಗ ಜೇಕಯ್ಯ ಅವರು ಎಷ್ಟು ಕಷ್ಟ ಬಿದ್ದವ್ರಿ, ಇವ್ರನ್ನ ಸಾಕಿ ಬೆಳೆಸಿ ಓದ್ಸಕ್ಕೆಲ್ಲನ. ಕೊಡು. ನಿಮ್ಮ ಅಕ್ಕ ಇರೋ ಅವರು ಎಲ್ಲ ಕೊಟ್ಟವ್ರು ತಾನೆ. ನೀನು ಎಲ್ಲ ಇಕ್ಕೊಂಡು ಫಿಕ್ಸೆಡ್ ಮಾಡ್ಕೊಂಡಿದ್ಯಾ? ಫಿಕ್ಸೆಡ್ ಮಾಡ್ಕೊಂಡ್ರೆ ಅದು ಏನೈತೆ ಅದನ್ನೆಲ್ಲ ಕೊಟ್ಬಿಡು. ಈಗ 10 ಲಕ್ಷ ದುಡ್ಡು ಕೊಡಬೇಕು ಅಂತ ಹೇಳ್ತಾರೆ. 10 ಲಕ್ಷ ದುಡ್ಡು ನಿನ್ನ ಅಕೌಂಟ್ನಾಗ ಐತಿ ಇವಾಗ? ಇಲ್ಲ ಕಣತೆ, ಇವಾಗ 5 ಲಕ್ಷ ಫಿಕ್ಸೆಡ್ ಮಾಡಿರೋದು ಐತೆ. ಅದಕ್ಕೆ ಬಡ್ಡಿ ಗಿಡ್ಡಿ ಎಲ್ಲ ಸೇರಿ ಒಂದಿಷ್ಟು ಆಗೈತೆ. ಅದನ್ನು ಅವ್ರಿಗೆ ಕೊಡಬೇಕು. ಅದೇ ಬಾಂಡ್ ಮಾಡಿಸಿದ್ದೆ, ಆ ಬಾಂಡ್ ಕೊಟ್ಟರೆ ಅವ್ರಿಗೆ ಬಡ್ಡಿ ಗಿಡ್ಡಿ ಎಲ್ಲ ಹೋಗುತ್ತೆ. ಅದೇ 3.5 ಲಕ್ಷ ಇದನ್ನು ಕೊಡಬೇಕಷ್ಟೇ. ನಾನು ಕೆಲ್ಸಕ್ಕೆ ಹೋಗಿ ದುಡ್ದು 3.5 ಲಕ್ಷ ಅವ್ರಿಗೆ ಕೊಡಬೇಕಾಗುತ್ತೆ. ಅಷ್ಟೊಂದು ಇಲ್ಲ ನನ್ನ ಹತ್ರ ಇವಾಗ. 10 ಲಕ್ಷ ಫಿಕ್ಸೆಡ್ ಮಾಡಿರೋದು ಏನೈತೆ ಅದೈತೆ ಅಷ್ಟೇ. ಸ್ವಲ್ಪ ಖರ್ಚಿಗೆ ಸ್ವಲ್ಪ ಇಟ್ಕೊಂಡಿದ್ದೀನಿ. ಸುಮ್ಮನೆ ಕೊಟ್ಬಿಡು ಸಂಗೀತ. ಯಾಕೆ ನಾವು ಒಂದು ಸ್ವಲ್ಪ ಮೆಲ್ಲಕ್ಕೇನೆ ದುಡ್ಕೊಂಬಕ್ಕಾಗುತ್ತೆ. ಏನು ಮಾಡೋಕ್ಕಾಗುತ್ತೆ? ಸಾಕು, ಮನೆ ಇದೇನೆ. 1-2 ದಿವಸ ಇವಾಗ ನಿಮ್ಮ ಅಪ್ಪ ನಿಮ್ಮಮ್ಮಗೆ ಕೊಟ್ಬಿಡು. ಅವ್ರು ಬೇಜಾರು ಮಾಡ್ಕೊಂಡು ಅವರು ನೊಂದ್ಕೊಂಡ್ರೆ ನಮ್ಗೇನು ಒಳ್ಳೇದಾಗಲ್ಲ. ಸುಮ್ಮನೆ ಕೊಟ್ಬಿಡು. ಬೇಡ ಸುಮ್ಮನೆ ರೀ, ಯಾಕೆ ಕೊಡ್ತೀರಾ? ನೀವು ಅದು ಫಿಕ್ಸೆಡ್ ಮಾಡ್ಕೊಂಡು ದುಡ್ಡು ಕಂಡ್ರದೇನು ಕೊಡಬೇಡ. ತೀರ ಕೆಲ್ಸ ಕಟ್ಟಿರೋದು ಅದನ್ನ ಕೊಡು. ಕೆಲ್ಸ ಕಟ್ಟಿರೋದನ್ನ
ಅವರು ಕಷ್ಟ ಬಿದ್ದವ್ರೆ, ಓದಿಸವ್ರೆ, ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು. ಎಷ್ಟು ಕಷ್ಟ ಬಿದ್ರು ಗಂಡ ಹೆಂಡತಿ ಇಬ್ರು ಪಾಠದ ದುಡ್ಡು ಉಳಿಸ್ಕೊಂಬಕ್ಕೆ ದೊಡ್ಡ ದುಡ್ಡು ಉಳಿಸ್ಕೊಂಡ್ರೆ ಮನೆಗಿನೇ ಮಾಡ್ಕೋಬೋದು ಅಂತ ಹೇಳಿ ಜೀವನ ಮಾಡೋಕ್ಕೆ ಕೂಲಿ ಮಾಡ್ತಿದ್ರು ಗಂಡ ಹೆಂಡತಿ ಇಬ್ರು. ಪಾಟಿದ್ರು ಕೂಲಿ ಹೋಗ್ತಾರಲ್ಲಪ್ಪ ಅಂಬರ್ ಊರಾಗೆ, ಅವ್ರು ಅದನ್ನ ಉಳಿಸ್ಕೋಬೇಕು, ಜೀವನ ಮಾಡೋಕ್ಕೆ ಕೂಲಿ ಮಾಡಿರೋ ದುಡ್ಡು ಆಗಬೇಕು ಅಂತ ಹೋಗಾರು. ಕಷ್ಟ ಬಿದ್ದವ್ರು ನಾನು ನೋಡಿದ್ದೀನಿ. ಬಿಡಮ್ಮ, ಕೊಟ್ಟರು ಕೊಡಲಿ ಸಾಕು. ನಮ್ಮ ಹುಡ್ಗನು ಈಟ ದುಡ್ದು ಇಕ್ಕೇಣವನೇ ಜಯಕಯ್ಯ, ಸಾಕಾದ್ರಾಗೆ ನಾನು ಒಂದು ಮಾಡ್ಕೊಂತಾನೆ. 27 ಸಂಬಳದ ಬಂದಿದ್ದ ಕುಡಿಕೊಂಡು 3.5 ಲಕ್ಷ ತೀರತಕ್ಕ ಅವ್ರಿಗೆ ಕೊಟ್ಟು ಆಮೇಲೆ ನಾವು ಕುಡಿಕೋಬೋದು. ಏನು ಯಾವಾಗಲೂ ಇನ್ನೂ ಸಾಯತಕ್ಕ ಕೆಲಸ ಇರುತ್ತೆ, ರಿಟೈರ್ಡ್ ಆಗತಕ್ಕ ಕೆಲಸ ಇರುತ್ತೆ 60 ವರ್ಷ ತಕನ, ಆಮೇಲೂ ಬರುತ್ತಲ್ಲ ಸಂಬಳ. ಸುಮ್ಮನಿರತ್ತ ನೀವೊಬ್ರು. ಅವಳು ಅವಳು ಅಷ್ಟೇನೆ. ಶಾಂತಮ್ಮ ಬಂದು ಕೇಳಿದೆ ಕೊಡ್ರಿ, ಅವಳು ಕೇಳಿದ್ರೆ ಕೊಡಕ್ಕೆ ಹೋಗ್ಬೇಡ್ರಿ ನೀವು. ಒಟ್ಟಿನಲ್ಲಿ ನೀವು ಕೊಟ್ಟರು ಶಾಂತಮ್ಮನ ಕೈಗೆ ಕೊಡಬೇಕು. ಶಾಂತಮ್ಮನ ಕೈಗೆ ನೀವು ಕೊಟ್ಟು ಬಗೆಹರಿಸಿ ಕಲ್ಕೊಂಡ್ರೆ ಅಷ್ಟೇ. ಅವಳ ಕೈಗೆ ಮಾತ್ರ ಕೊಡಕ್ಕೆ ಹೋಗ್ಬೇಡ್ರಿ ನೀವು. ದುಡ್ಡು ಹೇಳಿರ್ತೀನಿ. ಅವನಾಗಲಿ ಆಗ ಅವನೆಲ್ಲಿಂದನೂ ಬಂದು ಸೇರ್ಕೊಳ್ಳೋನಲ್ಲ, ಅವನಾಗಲಿ ಇವಳು ದೀಕ್ಷೆನಾಗಲಿ ಬಂದು ಯಾರನ್ನ ಕೇಳಿದ್ರೆ ಅಂದರೆ ಕೊಡಕ್ಕೆ ಹೋಗ್ಬೇಡ್ರಿ. ಯಾತಮ್ಮ ಹಿಂಗೆ ಮಾತಾಡ್ತೀರ ಜಯಮ್ಮ? ಅದೇ ಅವ್ರ ಅಪ್ಪ ಅಮ್ಮಯ್ಯ ಸಂಗೀತನ ಕೆಲಸ ಆಗಬೇಕಾದ್ರೆ ಅದಕ್ಕನ 3.5 ಲಕ್ಷ ದುಡ್ಡು ಕಟ್ಟಿದ್ರಂತೆ. ಅದಕ್ಕೇನೆ ಇವಾಗ ಅವಳು ಹೆಸ್ರಿಗೆ ಬೇರೆ 5 ಲಕ್ಷ ಫಿಕ್ಸೆಡ್ ಮಾಡಿ ಇಟ್ಕೊಂಡಿದ್ಲಂತೆ. ಸಂಬಳ ದುಡ್ಡೇ ನಾವೇನು ಇಸ್ಕೊಂಡಿಲ್ಲ, ಅದಕ್ಕೇನೆ ಇವಾಗ ಅದನ್ನೆಲ್ಲ ಕೊಡಬೇಕು. ಕೆಲಸ ಕಟ್ಟಿರೋದನ್ನು ಈಗ 5 ಲಕ್ಷ ಫಿಕ್ಸೆಡ್ ಮಾಡ್ಕೊಂಡಿರೋದು ಅದನ್ನೆಲ್ಲ ನಮಗೆ ಕೊಡಬೇಕು ಅಂತ ಹೇಳಾರಪ್ಪ ಅಮ್ಮ ಹೇಳಿ ಕಳಿಸಿದ್ರಂತೆ. ಅವಳು ದಿವಸ ಬಂದಿಲ್ಲ, ಅದಕ್ಕೇನೆ ಕೊಡಬೇಕು ಅಂತಂದ್ಲು. ಅದಕ್ಕೆ ನಿಮ್ಮಪ್ಪ ನಿಮ್ಮಮ್ಮ ಕಳ್ಸಮ್ಮ, ನಿಮ್ಮಪ್ಪ ನಿಮ್ಮಮ್ಮ ಬಂದು ಕೇಳಿ ಕೊಡ್ತೀವಿ ಅಂತ ಹೇಳಿದ್ದೀವಿ. ಅದಕ್ಕೆ ಅಣ್ಣ ನಾನು ಯಾಕೆ ಕೊಡ್ತೀರಾ? ಕೊಡಬೇಡ್ರಿ, ಇವಾಗ ಕೆಲ್ಸಕ್ಕೆ ಕಟ್ಟಿರೋದು ಏನೈತೆ ಅದನ್ನ ಕೊಡು. 3.5 ಲಕ್ಷ ದುಡ್ಡ, ಇನ್ನು 5 ಲಕ್ಷ ಫಿಕ್ಸೆಡ್ ಮಾಡ್ಕೊಂಡ್ರದ್ದು ಯಾಕೆ ಕೊಡ್ತೀಯ? ಕೊಡಬೇಡ ಅಂತ ನಾನು. ಬಿಡಮ್ಮತ್ತ ಕೊಟ್ರು ಕೊಡ್ಲಿ ಜಯಮ್ಮ. ಬೋಲು ಕಷ್ಟ ಬಿದ್ದಾರ ಅವರು ಓದ್ಸಕ್ಕೆ. ಕೊಡ್ಲಿ ಸುಮ್ಕಿರು. ಕೊಡಮ್ಮ ಸಂಗೀತ. ಅದೇನು ನಿಮ್ಮ ಅಪ್ಪ ಕೇಳ್ತಾರೆ ಅಷ್ಟು ಕೊಟ್ಟು ಬಿಡು. ತೀರಾ ನಮಗೆ ಮೇಲಕ್ಕೆ ಕೊಡ್ಮ ಸಂಬಳದ ದುಡ್ಡೇನು. ಅವ್ರದ್ದು ಏನು ಕೊಡ್ಬೇಕು ಅದು 3.5 ಲಕ್ಷ ದುಡ್ಡು ಅದನ್ನ ಕೊಟ್ಟು ಬಿಡು. ಎಲ್ಲನ ಓಟುನು ಎಲ್ಲ ಕೊಡ್ಬೇಕಾಗಿರೋದು. ಇವಾಗ ಫಿಕ್ಸೆಡ್ ಮಾಡಿರೋದು 5 ಲಕ್ಷ, ಅದು ಬಡ್ಡಿ ಎಲ್ಲ ಸೇರೋದು ಏಟಾಗೈತಾ ಏನೋ ಅಂತೆ. ಅದಕ್ಕೆ ಇವಾಗ ಒಟ್ಟು 10 ಲಕ್ಷ ದುಡ್ಡು ಕೊಡ್ಬೇಕಂತ ಅವ್ರಿಗೆ. ಅದಕ್ಕೆ ಇವಾಗ ಅಳ್ತಾಗೆ ಕುಡಿಕೊಂಡಿರೋದು ಅಷ್ಟೇ ಅಂತ ಇರೋದು 5 ಲಕ್ಷದ್ದು. ಅದಕ್ಕೆ 3.5 ಲಕ್ಷದ ಇರೋ ತಕನ ನಾನು ಕೆಲ್ಸಕ್ಕೆ ಹೋಗ್ಬೇಕು. 3.5 ಲಕ್ಷ ಆಮೇಲೆ ಕೊಡಬೇಕು, ತಿಂಗಳ ಬಂದಿದ್ದ ಅಂತ ಹೇಳ್ತಾ ಇದ್ದಾಳೆ. ಕೊಡಮ್ಮತ್ತ ಕೊಡು. ಭಾಳ ಕಷ್ಟ ಬಿದ್ದಾರ ಕಣಮ್ಮ, ನಾವು ನೋಡಿದ್ದೀವಿ. ಭಾಳ ಕಷ್ಟ ಬಿದ್ದವ್ರು ಗಂಡ ಹೆಂಡ್ತಿಬ್ರು. ನಾನು ಕೆಲ್ಸಕ್ಕೆ ಹೋಗ್ತಿದ್ನಲ್ಲ ಅವ್ರು ಹೊಲ್ದಕ್ಕೆ ಬೋಲ್ ಕಷ್ಟ ಪಾಠ ಬಿದ್ದವ್ರು ಕಣಮ್ಮ. ಕೊಟ್ರು ಕೊಡ್ಲಿ ಬಿಡು. ಅವ್ರು ನಂಬ್ಕೊಂಡಿದ್ದೆ ಯಾಕೆ ಮುಂದೆ ನಮ್ಗೆ ಒಳ್ಳೇದಾಗಲ್ಲ. ನಾನು ಅದನ್ನೇ ಹೇಳಿದ್ದು, ಕೊಡು ಪಾಠ ಬಿದ್ದವ್ರೆ ಓದಿಸವ್ರೆ ನಿಮ್ಮನ್ನ ಕೊಡಮ್ಮತ್ತ ಹೋದ್ರು ಹೋಗ್ಲಿ ಅಂತ ನಾನು ಅದನ್ನೇ ಹೇಳಿದ್ದು. ಅದೇ ನಮ್ಮ ಅಪ್ಪ ನಮ್ಮಮ್ಮ ಬಂದು ಕೇಳಿದ್ರೆ ಕೊಡ್ತೀನಿ, ಅವಳಿಗೆ ಕೊಡೋ ಅಂಥದ್ದೇನಿಲ್ಲ ನಾನು. ಅಲ್ಲ ದೀಕ್ಷೆ ಯಾಕೆ ಇಷ್ಟು ಜೋರು ಮಾಡ್ತಾಳೆ ಸಂಗೀತ? ಅಯ್ಯೋ ದೇವ್ರೆ, ಆ ಹುಡುಗಿ ಯಾಕೆ ಇಷ್ಟು ಜೋರು ಮಾಡುತ್ತೆ ಎಂಬುದೇ ಗೊತ್ತಾಗಲ್ಲ. ಸುಮ್ಮನೆ ಇರಬೇಕು ಎಂಬುದು ಗೊತ್ತಾಗಲ್ವೇ? ಅಯ್ಯೋ ಏನು ಅಂಥ ತಪ್ಪು ಮಾಡಬಾರ್ದು ತಪ್ಪು ಮಾಡಿದಾಳೆ ನಮ್ಮ ಸಂಗೀತ. ನಮ್ಮ ಅಪ್ಪ ನಮ್ಮಮ್ಮ ಸಿಟ್ಟಾದ್ರೂ ಇನ್ನು ಚೆನ್ನಾಗಿರ್ಬೇಕಣಮ್ಮ ಅಂತ ಹೇಳ್ಬೇಕು ಅನ್ನೋದು ಗೊತ್ತಾಗಲ್ವೇ ಅವಳಿಗೆ? ಅವ್ರು ಚೆನ್ನಾಗಿರೋರು ಇವಳಿಂದಲೇ ಎಲ್ಲ ನಾಟಕ. ಈ ಸಂಗೀತನಿಂದಲೇ ಅವಳೇ ಎಲ್ಲ ಹೇಳ್ಕೊಡೋದಾರ ಅಮ್ಮಗೆ. ಅವಳು ಶಾಂತಮ್ಮ ಸಣ್ಣ ಮಗಳು ಅಂತ ಬೋಲ್ ಆಸೆ ಪಟ್ಳು. ಅದಕ್ಕೇನೆ ಬೋಲ್ ಆಸೆ ಬೀಳ್ತಾಳೆ ಸಣ್ಣ ಮಗಳು ಅಂತ. ಅವಳಿದ್ದೆಲ್ಲ ಕೇಳ್ತಾಳೆ ಅವಳು. ಅವಳದು ಒಂಥರ ಬುದ್ಧಿ. ಯಾರನ್ನ ಚೆನ್ನಾಗಿದ್ರೆ ಸಹಿಸ್ಕೊಳ್ಳಲ್ಲ. ನಮ್ಮೂವರೆಗೆ ಕೆಲಸ ತಂದಿದ್ದೀವಲ್ಲ, ನಮ್ಮೂವರೆಗೆ ಕೆಲಸ ತಂದಿರೋದಕ್ಕೆ ಅವಳಿಗೆ ಹೊಟ್ಟೆ ಉರಿ ನನಗೆ ಕೆಲಸ ಸಿಕ್ಕಿಲ್ವಲ್ಲ ಅಂತ ಹೇಳಿ ಅವಳು ಚೆನ್ನಾಗಿ ಓದಬೇಕಾಗಿತ್ತು. ಅವಳಿಗೆ ಒಂದು ಸ್ವಲ್ಪ ವಿದ್ಯೆ ಕಡಿಮೆ, ಚೆನ್ನಾಗಿ ಓದಲಿಲ್ಲ, ಏನಿಲ್ಲ. ಎಲ್ಲದರಲ್ಲೂ ಫೇಲಾಗಿ ಎಲ್ಲ ಕಟ್ಟಿ ಬರೋದ್ಲು. ಅಪ್ಪ ಅಮ್ಮಗೆ ಗೊತ್ತಾಗ್ದಂಗೆ ಎಲ್ಲನ ಬಿಡು ಚೆನ್ನಾಗಿ ಓದ್ತಾ ಇದ್ದೀನಿ ಅನ್ನೋ ಥರ ತೋರಿಸ್ಕೊಂಡ್ಲು ಅಷ್ಟೇ. ಹ್ಞೂನಪ್ಪ ಪಾಸ್ ಆಗಿದ್ದೀನಿ ಅಂತ ಎಲ್ಲದರಲ್ಲೂ ಒಂದೊಂದು 2 ಹೋಗವು ಕಟ್ಟಿ ಬರೆದು ಪಾಸ್ ಮಾಡ್ಕೊಂಡಿದ್ದಾಳೆ. ಇನ್ನೆಲ್ಲಿ ಕೆಲಸ ಆಗುತ್ತೆ? ಕೆಲಸ ಆಗೋ ಅಂದರೆ ಹೊಲನೂ ಇಲ್ಲ. ನಿಮ್ದು ಹೊಲ ಮಾಡ್ಕೊಂಡಿರ್ತಾನೆಪ್ಪ ಅಂಬಕ್ಕೆ ಏನು ಮಾಡ್ತೀಯಪ್ಪ ನೀನಿಲ್ಲೇ ಬೋತ್ಕ. ಏನೊಂದು ಮಾಡ್ಬೇಕಂದಡಮ್ಮ, ಮಾಡಲಿಲ್ಲ ಅಂದರೆ ಆಗಲ್ಲ. ಪಾಪ ನೀನು ಸಣ್ಣ ಹುಡುಗಿದ್ದಾಗ ಅಲ್ಲಿ ಅಣ್ಣಂತಾಗಿ ಡೆಕೋರೇಷನ್ ಕಲಿಯೋಕೆ ಹೋಗ್ತಿದ್ದಲ್ಲ, ಅದು ಕಲ್ಕೊಂಡಿದ್ದೀಯ ಪಾಪ ನೀನು. ಇವಾಗ ಇಲ್ಲಿ ಯಾರು ಇಲ್ಲ, ಯಾವ್ದಾರ ಮದುವೆ ಪದವಿ ಆದ್ರೂ ಇಲ್ಲಿ ಹಂಗೆ ಕೆಲಸ ಮಾಡೋರು ಯಾರು ಇಲ್ಲ ಕಣ್ಪಾಪ. ಹಂಗೆ ಯಾವ್ದಾರ ಒಂದು ಮಾಡು ಸುಮ್ಮನೆ. ಹೌದಾ, ಡೆಕೋರೇಷನ್ ಕಲಿಯೋಕೆ ಹೋಗ್ತಾ ಇದ್ರಾ? ಅವಾಗ ಕಾಲೇಜ್ಗೆ ಹೋಗ್ಬೇಕಾದ್ರೆ ಡೆಕೋರೇಷನ್ ಅಣ್ಣ ಇತ್ತು, ಅಲ್ಲೊಬ್ರು ನನಗೆ ಪರಿಚಯಸ್ಥರು ಒಬ್ರು ಇದ್ದರು. ಅವರು ಶನಿವಾರ ಭಾನುವಾರ ಹಿಂಗೆ ಯಾವುದಾದ್ರೂ ಮದುವೆಗಳಿದ್ದಾಗ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗೋರು. ನೈಟ್ ಟೈಮ್ ಅಲ್ಲ ಡೆಕೋರೇಷನ್ ಮಾಡ್ತಿದ್ದು, ಕರ್ಕೊಂಡು ಹೋಗೋರು. ನನಗೂ ಬರುತ್ತೆ ಡೆಕೋರೇಷನ್ ಮಾಡೋಕ್ಕೆ. ಮತ್ತೆ ಹಂಗಾದ್ರೆ ಅದನ್ನೇ ಮಾಡೋದು ಒಳ್ಳೇದು ಅನಿಸುತ್ತೆ. ತುಂಬಾ ಚೆನ್ನಾಗಿ ಅದ್ರಲ್ಲಿ ಲಾಭ ಐತೆ, ತುಂಬಾ ಚೆನ್ನಾಗಿ ದುಡ್ಕೋಬೋದಂತೆ. ಕಣ್ಪಾಪ ಸುಮ್ಮನಂಗೆ ಮಾಡು. ಮದುವೆಗಳು ಇವೆಲ್ಲ ಸುತ್ತಮುತ್ತ ಯಾರು ಇಲ್ಲ, ಎಲ್ಲನ ಅಲ್ಲಿ ಟೌನ್ಗಳಿಂದ ಕರೆಸ್ತಾರೆ. ಅಲ್ಲೆಲ್ಲ ದೂರದಿಂದ ಕಳಿಸ್ತಾರೆ, ಅವ್ರು ಯಾರೋ ಒಬ್ಬರು ಇದ್ದಾರೆ ಅಂತ ಹೇಳಿ ನೀನೇನಾರು ಮಾಡ್ಕೊಂಬೋದು ಗೊತ್ತಾದರೆ ಇಲ್ಲೆಲ್ಲ ಸುತ್ತಮುತ್ತ ಎಲ್ಲನ ಮದುವೆಗಳು ಎಲ್ಲ ಏನೇನು ಫಂಕ್ಷನ್ಗಳು ಅಂದರೆ ಡೆಕೋರೇಷನ್ ಮಾಡೋಕ್ಕೆಲ್ಲನ ನಿನ್ನೆ ಕರೆಸ್ತಾರೆ. ಸುಮ್ಮನಂಗೆ ಮಾಡು ಪಾಪ. ನೋಡೋಣ ತಡಿಯಮ್ಮ, ಅದು ಮಾಡ್ತೀವಿ ಒಂದೇಟಿಗೆ ಆಗಲ್ಲ.
ತುಂಬ ಕಷ್ಟ ಅದು. ಆಳುಗಳು ಇರಬೇಕು, ಅದಕ್ಕೆಲ್ಲ ಗಾಡಿಗಳು ಬೇಕು, ಎಲ್ಲ ತುಂಬ ಬಂಡವಾಳ ಹಾಕ್ಬೇಕಾಗುತ್ತೆ. ನೋಡೋಣ ತಡಿ, ಮಾಡ್ತೀವಿ ಒಂದೇಟಿಗೆ ಆಗಲ್ಲ, ನೋಡೋಣ ಇನ್ನೂ ಏನಾನ ಮಾಡ್ಬೋದಾ ಅಂತ ಹೇಳಿ. ರೀ ಅದನ್ನೂ ಮಾಡ್ಬೋದು, ಅದ್ರ ಜೊತೆಗೆ ಬೇರೆ ಏನಾದರೂ ಮಾಡ್ಕೋಬೋದು. ಇವಾಗ ಆಷಾಢ ಟೈಮಲ್ಲಿ ಫಂಕ್ಷನ್ಗಳು ಇಲ್ಲದ ಸಮಯದಲ್ಲಿ ಅವಾಗ ಬೇಕಾದರೆ ನೀವು ಬೇರೆ ಏನಾದರೂ ಕೆಲಸಗಳು ಮಾಡ್ಕೊಂಬಂಗೆ ಇದನ್ನೇನು ಯಾವಾಗಲೂ ಮಾಡೋದೇನಿಲ್ವಲ್ಲ. ನೈಟ್ ಟೈಮು ರಿಸೆಪ್ಷನಿಗೆ ಮಾಡೋದು, ಮುಹೂರ್ತಕ್ಕೆ ಮಾಡಿ ಬರೋದು, ಏನಾದರೂ ಫಂಕ್ಷನ್ ಇದ್ದಾಗ ಡೆಕೋರೇಷನ್ ಮಾಡಿ ಬರೋದು ಅಷ್ಟೇ. ಆಮೇಲೆ ಬೇರೆ ಇನ್ನೂ ಏನಾದರೂ ಮಾಡ್ಕೋಬೋದು, ಮನೆ ಹತ್ರ ಬೇರೆನೇ ಏನಾದರೂ ಮಾಡಿ ಎರಡೆರಡು ಬಿಸ್ನೆಸ್ ಮಾಡ್ಕೋಬೋದು. ನನಗೆ ಗೊತ್ತೇ ಇಲ್ಲ ನೋಡು ನಿಮಗೆ ಡೆಕೋರೇಷನ್ ಬರುತ್ತೆ ಅಂತ. ಅದು ಬರುತ್ತೆ ಅನ್ನೋದು ಗೊತ್ತಾಗಿದ್ದರೆ ಅಷ್ಟೇ. ನಾನು ಇದನ್ನೇ ಮಾಡಿರಿ ಅಂತ ಹೇಳ್ತಿದ್ದೆ ಆವಾಗಲೇ. ಹೆಂಗೋ ಬಿಡಿ, ಇದನ್ನೇ ಕಲ್ತಾ ಇದ್ರಲ್ಲ, ಅದೇ ಒಂದು ಅನುಕೂಲ. ನೋಡಿದ್ರಲ್ಲ ವೀಕ್ಷಕರೇ, ರಾಜು ಸುಮ್ಮನೆ ಬೆಂಗಳೂರಿಗೆ ಹೋಗ್ತೀನಿ, ಇಲ್ಲಿ ಏನು ಕೆಲಸ ಮಾಡೋಕ್ಕೂ ಆಗೋದಿಲ್ಲ, ನಮ್ಮದು ಬೇರೆ ಹೊಲ ಇಲ್ಲ, ಇಲ್ಲಿ ಹೊಲ ಮಾಡ್ಕೊಂಡು ಏನಾದರೂ ಮಾಡೋಣ ಅಂದರೆ ಹೊಲನೂ ಇಲ್ಲ ನಮ್ಮದು. ನಮ್ಮ ಮಾವನು ಕೂಲಿ ಮಾಡ್ತಾರೆ, ನಮ್ಮ ಅತ್ತೆನೂ ಮನೆಗೆ ಇರ್ತಾರೆ. ಅದಕ್ಕೇ ಏನು ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ವಿ. ಅದಕ್ಕೆ ಡೆಕೋರೇಷನ್ ಕಲ್ತಿದ್ರಂತೆ. ಅವಾಗ ಕಾಲೇಜ್ಗೆ ಹೋಗ್ಬೇಕಾದ್ರೆ ಹೋಗ್ತಾ ಇದ್ರಂತೆ ಅವ್ರ ಜೊತೆಗೆ ಹೆಲ್ಪರ್ ಕೆಲಸಕ್ಕೆ. ಅದಕ್ಕೆ ಇವರು ಸ್ವಲ್ಪ ಕಲ್ತಿದಾರಂತೆ. ಅದಕ್ಕೆ ಅದನ್ನೇ ಮಾಡಿರಿ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡೋಣ ಮುಂದೆ ಏನೇನು ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.